ಇದು 1.5 ಎಕರೆ ಸರ್ ಫ್ಲವರ್ ತೆಗ್ಯಾಕೆ ಬಂದಿದ್ದೈತಿ ರೀ ಸರ್. ಇದು ಹಣ್ಕಲ್ ಮಳೆಯಿಂದ ನಮಗೆ ಭಾಳ ನುಕ್ಸಾನ್ ಆಗೈತೈತಿ ರೀ. ಮತ್ತು 1.5 ಎಕರೆ ಪಾಲಕ್ ಐತ್ರಿ, 1 ಎಕರೆ ಬದ್ನಿಕಾಯಿ ಹಚ್ಚಿದೈತಿ ರೀ, ಮತ್ತು 3 ಎಕರೆ ಸಾಸಿವೆ ಐತ್ರಿ ಸರ್. ನಿನ್ನಿಂದ ಮಳೆ ಆಗಿದ ಮೇಲೆ ಹಣ್ಕಲ್ ಬಿದ್ದಿದ ಮೇಲೆ ನಮ್ದು ಎಲ್ಲ ಹೊಲ ಭಾಳ ನುಕ್ಸಾನ್ ಆಗೈತೈತಿ ರೀ ಸರ್. ಮತ್ತು ನಾ ಇಷ್ಟಿಗೆ ಭಾಳ ಸರ್ ಖರ್ಚ ಭಾಳ ಮಾಡೋದೈತ್ರಿ ಸರ್. ನರ್ಸರಿಲಿ ತೊಗೊಂಬರೋದು ಇದರು ಮತ್ತು ಗೊಬ್ಬರ ಮತ್ತು ಇದು ಔಷಧಿಗಳಿಗೆ ಭಾಳ ಖರ್ಚ ಮಾಡಿದೈತಿ ರೀ ಸರ್. ನಮಗೆ ಸರ್ಕಾರಕ್ಕೆ ವಿನಂತಿ ಐತಿ ರೀ ಸರ್, ನಮ್ಗೆ ಸ್ವಲ್ಪ ನುಕ್ಸಾನ್ ಭರ್ಪಾಯಿ ಏನೈತಿ ರೀ ಅದು ಸ್ವಲ್ಪ ಕುಟುಂಬ ಮೇಲೆ ನಮಗೆ ಭಾಳ ಚಲೋ ಆಗ್ತೈತಿ. ಎಷ್ಟು ಎಕರೆ ಬೆಳೆದಿದ್ರಿ? ಎಷ್ಟು ಎಕರೆದಾಗ ಬೆಳೆದಿದ್ರಿ ನಾವು? ಇದು 1.5 ಎಕರೆ ಫ್ಲವರ್ ಐತ್ರಿ, 1 ಎಕರೆ ಬದ್ನಿಕಾಯಿ ಐತ್ರಿ. ಎಲ್ಲ ಬದ್ನಿಕಾಯಿ ಗಿಡಂಗೆ ಎಲ್ಲ ತಪ್ಪಲ ಎಲ್ಲ ಬರೀ ಅಡ್ಗೆ ಅಷ್ಟು ಐತ್ರಿ. ಮತ್ತು 1.5 ಎಕರೆ ಪಾಲಕ್ ಐತ್ರಿ, ಎಲ್ಲ ಬುಕ್ನೆ ಆಗೈತೈತ್ರಿ. ಸಾಸಿವೆ 3 ಎಕರೆ ಐತ್ರಿ, ಅದೇ ಎಲ್ಲ ಸಾಸಿವೆನ ಹೋತೈತ್ರಿ. ಎಷ್ಟು ಲಾಸ್ ಆಗೈತ್ರಿ ಒಟ್ಟು ಸರ್? ಎಲ್ಲ ಕುಡ್ಕೆ ಸರ್ 4 ಲಕ್ಷ ಮೇಲೆ ನುಕ್ಸಾನ್ ಆಗೈತೈತಿ ಸರ್. ಏನು ಹೇಳ್ತೀರಿ ಈಗ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಸ್ವಲ್ಪ ನಮಗೆ ಸಹಾಯ ಮಾಡಿ. ನಿಮ್ಮ ಹೆಸರು? ನಮ್ದು ಹೆಸರು ಮಹೇಶ್ ಬಡಮಂಜಿ. ನೋಡ್ರಿ, ಹೋದ 15 ತಾರೀಕ ಇಲ್ಲೇ ಬೆಳಗಾವಿ ಒಳಗೆ ಗಾಂಧಿನಗರ ಹೊರವಲಯದಲ್ಲಿ ಇದ್ದ ಕೃಷಿ ಭೂಮಿ ಒಳಗೆ ಆನಿಕಲ್ ಮತ್ತು ಜೋರಾಗಿ ಮಳೆ ಬಿತ್ತ ಕೆಸೆ ಈಗ ಮಹೇಶ್ ಬಡಮಂಜಾದ್ ಎಂಬ ರೈತನ ಇಷ್ಟು ಹಾನಿ ಆಗೈತಿ. ಅವಂದ ಭೂಮಿ ಐತಿ 1/2 ಎಕರೆ. ಆದ್ರೆ ರೈತ ಏನು ಮಾಡಿದಾನ, ಬಾಡಿಗೆ ಭೂಮಿ ತೊಗೊಂಡಾನ. ಈ ಕಡೆ ಬಾಡಿಗೆ ಭೂಮಿ ತೊಗೊಂಡು ವರ್ಷಕ್ಕೆ 20,000 ರೂಪಾಯಿ ಅವು ಇದು ಬಾಡಿಗೆ ಕೊಡ್ತಾನ. ಥರ 1.5 ಎಕರೆ ಒಳಗೆ ಫ್ಲವರ್ ಹಾಕಿದ್ದ. ಆ ಫ್ಲವರ್ ಒಳಗೆ ಈಗ ತೆಗ್ಯಾಕೆ ಬಂದಿತ್ರಿ ಇವತ್ತು. ಈಗ ನೋಡ್ರಿ ಎಲ್ಲ ಸತ್ಯಾನಾಶ ಆಗೈತಿ. ಮತ್ತು ರೈತ ಹೆಂಗೆ ಬದಬೇಕು ರೈತ ಏನು ರೈತ ಏನು ಮಾಡಿದಾನು, ಈಗ ಇದ್ರಾಗ ಬಂಗಾರ ಒಟ್ಟ ಇಟ್ಟು ಕೆಸೆ ಇಲ್ಲ ಖರ್ಚು ಮಾಡಿದನು. 4-5 ಲಕ್ಷ ರೂಪಾಯಿ ನುಕ್ಸಾನ್ ಆಗೈತಿ. ತಕ್ಷಣ ಸರ್ಕಾರ ಇಂಥ ಬಡ ರೈತರಿಗೆ ಸಹಾಯ ಮಾಡಿ ಅವ್ರ ಪರಿಹಾರ ನೀಡಬೇಕಂತ ಸರ್ಕಾರಕ್ಕೆ ನನ್ನ ಕಳ್ಕಳಿಯ ವಿನಂತಿ ಐತಿ. ಅದು ಸಹ ಇವಾಗ ಕೃಷಿ ಅಧಿಕಾರಿ ತೋಟಗಾರಿ ಇಲಾಖೆ ತಕ್ಷಣ ಇಲ್ಲೇ ಬಂದ ಕೆಸೆ ಸರ್ವೆ ಮಾಡಿ ಕೆಸೆ ರೈತರಿಗೆ ಪರಿಹಾರ ಕೊಡ್ಬೇಕಂತ ಕೆಸೆ ನನ್ನ ಕಳ್ಕಳಿಯ ವಿನಂತಿ ಐತಿ.